ಬಿ.ಆರ್. ಪಾಟೀಲ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಗಳನ್ನ ಆಯ್ಕೆ ಮಾಡೋದು ಪಂಚಾಯಿತಿಗೆ ಬಿಟ್ಟಿರುತ್ತೆ. ಗ್ರಾಮ ಪಂಚಾಯಿತಿಯವರೇ ಮನೆ ಅಲರ್ಟ್ ಮಾಡೋದು. ಇದರಲ್ಲಿ ಸಚಿವ ಜಮೀರ್ ಅಹಮದ್ ಪಾತ್ರ ಏನು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಂಚಾಯಿತಿಯಲ್ಲಿ ನಡೆಯೋದು ಈವರೆಗೆ ಜವಾಬ್ದಾರಿ ಆಗ್ತಾರೆ. ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಭ್ರಷ್ಟಾಚಾರದ ಪಿತಾಮಹರು, ಆರೋಪ ಮಾಡುವ ನೈತಿಕತೆ ಬಿಜೆಪಿಗೆ ಇಲ್ಲ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ. ಬಿ.ಆರ್. ಪಾಟೀಲ್ ಅವರ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಇದೀಗ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ. ವಸತಿ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಂತಹ ಬೆನ್ನಲ್ಲೇ ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ಒಂದು ಕಡೆ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ ಸ್ವಪಕ್ಷದವರೇ, ಮತ್ತೊಂದು ಕಡೆ ಸಚಿವ ಜಮೀರ್ ಅಹಮದ್ ಪಾತ್ರ ಏನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಚಿವ ಸಂತೋಷ್ ಲಾಡ್ ಸಮರ್ಥನೆಯನ್ನ ಕೂಡ ಒಂದು ಕಡೆ ಮಾಡ್ಕೊಳ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಯವರೇ ಮನೆ ಅಲರ್ಟ್ ಮಾಡೋದಲ್ವಾ ಅಂತ ಹೇಳಿ ಮಾತನಾಡಿದ್ದಾರೆ. ನಮ್ಮ ಶಾಸಕರ ಆರೋಪ ಮಾಡಿರ್ತಕ್ಕಂಥ, ನೀವು ಬಿಜೆಪಿ ಹೇಳಿದ್ರೆ ನಮ್ಮ ಶಾಸಕರು ಹೇಳ್ತಿದ್ರ, ನಮ್ಮ ಶಾಸಕರ ಆರೋಪ ಮಾಡಿರ್ತಕ್ಕಂಥದ್ದು ನೀವು ಯಾರು ಬಿ.ಆರ್. ಪಾಟೀಲ್ ಸಾಹೇಬರು ಮನೆ ವಿಷಯದಲ್ಲಿ ಹೋಗಲ್ಲ. ಮನೆ ವಿಷಯದಲ್ಲಿ ನನಗಿರ್ತಕ್ಕಂಥ ಮಾಹಿತಿ, ಮನೆಗಳು ಜನರಲ್ ಆಗಿ ನಾವು ಕೊಟ್ಟರೆ ಎಲ್ಲ ಗ್ರಾಮ ಪಂಚಾಯತಿ ಕಳಿಸ್ಬೇಕು, ಅಥವಾ ಡಿಸೈಡ್ ಆಗಿ ಹೋದ್ರು ಕೂಡ ಒಂದೊಂದು ಗ್ರಾಮ ಪಂಚಾಯತ್ 50 ಮನೆ 20 ಮನೆ 30 ಮನೆ ಹೋಗ್ತವೆ. ಒಂದು ಗ್ರಾಮ ಪಂಚಾಯತಿಗಂತೂ 1000 ಮನೆ ಹೋಗೋದಿಲ್ಲ, ಕರೆದಲ್ರಿ. ಅಥವಾ ಮುನ್ಸಿಪಾಲ್ಟಿಗೆ ಬಂದರೆ ಮುನ್ಸಿಪಾಲ್ಟಿಯಿಂದ ಮನೆ ಕೊಡ್ತಾರೆ, ಗ್ರಾಮ ಪಂಚಾಯತಿಗೆ ಹೋದ್ರೆ ಗ್ರಾಮ ಪಂಚಾಯತ್ನ ಮನೆ ಕೊಡ್ತಾರೆ. ಇಷ್ಟು ನನಗೆ ಮಾಹಿತಿ ಇರ್ತಕ್ಕಂಥದ್ದು. ಇದರಲ್ಲಿ ಯಾವ ರೀತಿ ಆರೋಪ ಆಗಿದೆ ನಾನು ಸರಿಯಾಗಿ ಕೇಳಿಲ್ಲ. ಬಿ.ಆರ್. ಪಾಟೀಲ್ ಸಾಹೇಬರು ಸೋಷಲಿಸ್ಟ್ ಮೂವ್ಮೆಂಟ್ ಬಂದಿರತಕ್ಕಂಥವ್ರು, ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಪರ್ಸನ್. ನನಗೆ ಅವ್ರ ಬಗ್ಗೆ ಗೌರವ ಇದೆ. ನೀವು ಮಚ್ಚಿನ ಕ್ಲಾರಿಫಿಕೇಶನ್ ಅವ್ರಿಗೆ ಕೇಳಬೇಕು. ಯಾಕಂದ್ರೆ ಇದು ಆರೋಪ ಆಯಿತೋ ಸರಿ ಆಯ್ತೋ ಗುರುತಿಲ್ಲ, ನನಗೆ ಗುರುತಿಲ್ಲ. ಐ ಕೆನಾಟ್ ಡಿಫೆಂಡ್, ನೈದರ್ ಐ ಕ್ಯಾನ್ ಸೇ ಇಟ್ ಇಸ್ ಕರೆಕ್ಟ್. ನಮ್ಮ ಶಾಸಕರ ಆರೋಪ ಮಾಡಿರ್ತಕ್ಕಂಥ, ನೀವು ಬಿಜೆಪಿ ಹೇಳಿದ್ರೆ ನಮ್ಮ ಶಾಸಕರು ಹೇಳ್ತಿದ್ರ, ನಮ್ಮ ಶಾಸಕರು ಆರೋಪ ಮಾಡಿರ್ತಕ್ಕಂಥದ್ದು ನೀವು ಯಾರು ಬಿ.ಆರ್. ಪಾಟೀಲ್ ಸಾಹೇಬರು ಮನೆ ವಿಷಯದಲ್ಲಿ ಹೋಗಲ್ಲ. ಮನೆ ವಿಷಯದಲ್ಲಿ ನನಗಿರ್ತಕ್ಕಂಥ ಮಾಹಿತಿ, ಮನೆಗಳು ಜನರಲ್ ಆಗಿ ನಾವು ಕೊಟ್ಟರೆ ಎಲ್ಲ ಗ್ರಾಮ ಪಂಚಾಯತಿ ಕಳಿಸ್ಬೇಕು, ಅಥವಾ ಡಿಸೈಡ್ ಆಗಿ ಹೋದ್ರು ಕೂಡ ಒಂದೊಂದು ಗ್ರಾಮ ಪಂಚಾಯತ್ 50 ಮನೆ 20 ಮನೆ 30 ಮನೆ ಹೋಗ್ತವೆ. ಒಂದು ಗ್ರಾಮ ಪಂಚಾಯತಿಗಂತೂ 1000 ಮನೆ ಹೋಗೋದಿಲ್ಲ, ಕರೆದಲ್ರಿ. ಅಥವಾ ಮುನ್ಸಿಪಾಲ್ಟಿಗೆ ಬಂದರೆ ಮುನ್ಸಿಪಾಲ್ಟಿಯಿಂದ ಮನೆ ಕೊಡ್ತಾರೆ, ಗ್ರಾಮ ಪಂಚಾಯತಿಗೆ ಹೋದ್ರೆ ಗ್ರಾಮ ಪಂಚಾಯತ್ನ ಮನೆ ಕೊಡ್ತಾರೆ. ಇಷ್ಟು ನನಗೆ ಮಾಹಿತಿ ಇರ್ತಕ್ಕಂಥದ್ದು. ಇದರಲ್ಲಿ ಯಾವ ರೀತಿ ಆರೋಪ ಆಗಿದೆ ನಾನು ಸರಿಯಾಗಿ ಕೇಳಿಲ್ಲ. ಬಿ.ಆರ್. ಪಾಟೀಲ್ ಸಾಹೇಬರು ಸೋಷಲಿಸ್ಟ್ ಮೂವ್ಮೆಂಟ್ ಬಂದಿರತಕ್ಕಂಥವ್ರು, ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಪರ್ಸನ್. ನನಗೆ ಅವ್ರ ಬಗ್ಗೆ ಗೌರವ ಇದೆ. ನೀವು ಮಚ್ಚಿನ ಕ್ಲಾರಿಫಿಕೇಶನ್ ಅವ್ರಿಗೆ ಕೇಳಬೇಕು. ಯಾಕಂದ್ರೆ ಇದು ಆರೋಪ ಆಯಿತೋ ಸರಿ ಆಯ್ತೋ ಗುರುತಿಲ್ಲ, ನನಗೆ ಗುರುತಿಲ್ಲ. ಐ ಕೆನಾಟ್ ಡಿಫೆಂಡ್.